ನಾನು ಸರಿಯಪ್ಪ, ನಾನು ಮಾತು ನಿಂತ್ಕೊಂಡಿಲ್ಲ, ರೇಸ್ ಮಾಡಿಲ್ಲ, ಒಪ್ಕೊಂತೀನಿ. ನನ್ನನ್ನು ಅನ್ನೋ ನನ್ನ ಮಕ್ಕಳು, ಕೇಳೋ ನನ್ನ ಮಕ್ಕಳು ನೀವು ಮಾಡಿದ್ರೆ ಯಾರು ಬೇಡ ಅಂತ ಇದ್ರು? ಏನಣ್ಣ ತಪ್ಪಾಯ್ತಾ ನಾನೇನಾದ್ರು ಕೇಳೋದ್ರಾಗ? ಮಾತು ಜನಕ್ಕೆ ಅವಶ್ಯಕತೆ ಐತೆ ಅಂದವಾಗ ನಾವು ಜನದ ಜೊತೆ ಇರಲೇಬೇಕು. ನಮಗೆ ಬೇಕೋ ಬೇಡೋ ನಾವು ಇರಬೇಕು. ಅದು ನಾವು ನಿರ್ಧಾರ ಮಾಡಿ ನಾನು ವಿಡಿಯೋ ಮಾಡ್ತಾ ಇರೋದು. ರೇಸು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ನೋಡಿ 2025ರಲ್ಲಿ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ. ಅದಕ್ಕೆ ಏನ್ ಮಾಡಿದೆ, ಎಲ್ಲ ಸಣ್ಣ ರೈತರು, ಯೂತ್ಸು, ಮಕ್ಕಳು ಎಲ್ಲಾರು ಸೇರಿ ದನ ಕಟ್ಟಬೇಕು, ಕ್ರೇಜ್ ಬರಬೇಕು, ಇದು ಉಳಿಬೇಕಂತ ಕರುಗಳ ರೇಸು ಅಂತ ಅನೌನ್ಸ್ ಮಾಡಿದೆ. ಅನೌನ್ಸ್ ಮಾಡಿದ ತಕ್ಕದಂಗೆನೇನೆ ಪ್ರತಿ ಒಂದು ಊರಲ್ಲೂ ದನ ಕಟ್ಟಕ್ ಆಗೋದ್ರು ಯೂತ್ಸು. ನಾನು ಅವ್ರಿಗೆಲ್ಲ ಕೈ ಮುಗಿದು ಕೇಳ್ತಾ ಇದ್ದೀನಿ, ಖುಷಿ ವಿಚಾರ ನಿಮ್ಗೆ. ಹಳೆ ತರದ ಓರಿಗಳಂತಿರಲ್ಲ, ಹಳೆ ತರದ ಓರಿ ನೋಡ್ಬೋದು ನೀವು. ದುರುದ್ದೇಶ ಮಾಡಬಾರ್ದು ಯಾರೇ ಆಗಲಿ. ಸುಮಾರು ಒಂದು 6 ತಿಂಗಳಾಗಿತ್ತು ಸೋಷಿಯಲ್ ಮೀಡಿಯಾಗೆ ನಾನು ಬಂದು ಒಂದು ಇಂಟರ್ವ್ಯೂ ಮಾಡಿ. ನವೆಂಬರ್ ಎಂಡಿಂಗ್ ಬಂದ್ಬಿಟ್ಟಿದ್ದೀವಿ ನಾವು, ಡಿಸೆಂಬರ್ ಸ್ಟಾರ್ಟಿಂಗ್ ಅಂತ ತಿಳ್ಕೊಳ್ರಿ. ಇನ್ನ ನಮ್ಮ ಜಾತ್ರೆಗಳಿಗೆ ಕೇವಲ 1.5 ತಿಂಗಳ ಸಮಯ ನಮ್ಗಿರೋದು, ಜಾಸ್ತಿ ಇಲ್ಲ. ಈಗ ನೀವು ಇದೇ ಎತ್ತಿ ಏನ್ ನೋಡ್ತಾ ಇದ್ರ ರಾಮ ಲಕ್ಷ್ಮಣ, ನೀವು 1.5 ತಿಂಗಳು ಬಿಟ್ಟು ಬಂದು ಗಮನಿಸ್ರಿ ಓರಿನ. ಓರಿ ಸಾಕಾಣಿಕೆ ಹೆಂಗಿರ್ತದೆ ಏನು ಅಂತ. ಆಮೇಲೆ ಕೋಡುಗಳು ನೋಡ್ಬೋದು ನೀವು, ಕೋಡೆಲ್ಲ ಮುರಿದೈತೆ, ಓರಿ ಏನ್ ಸಣ್ಣ ಐತೆ ಈಗ ಎಲ್ಲ. ಈಗ ಇದು ಸೀಸನ್ ಅಲ್ಲ ಅಂತ ಅಂದ್ಬಿಟ್ಟು ಓರಿನ ಸಾಕಿಲ್ಲ. ವಿಚಾರ ಏನಂತಂದ್ರೆ, ವರ್ಷ 9 ಕಾಲ ಓರಿ ಮೇದ್ ನಿಂತವಾಗ ಕಾಲುಗಳಿಗೆ ಈ ರಸಕಾಲ ಅನ್ನೋದು ಬರ್ತದೆ ಓರಿಕ. ಇದರಲ್ಲಿ ಗಣೇಶ ಹಬ್ಬಗಳಿಗೆ ಒಂದು ದನ ಕೂಡ ಮೆರವಣಿಗೆಗೆ ನಾವು ಕಳ್ಸಿಲ್ಲ. ಅದಕ್ಕಿಂತ ಬಹುಮುಖ್ಯ ಕೃಷಿ ಮೇಳಕ್ಕೆ ಕೂಡ ನಾನು ದನ ಬಿಟ್ಟಿಲ್ಲ. ವರ್ಷ 9 ಕಾಲ ಹುಲ್ಲಾಕಕ್ ಮಾತ್ರ ಎಷ್ಟು ಮಾಡ್ಸಿದೀನಿ ನೋಡ್ರಿ. ನೋಡ್ಬೋದು, ಇದು ಬೇರೆ ಇನ್ನೇನಕ್ಕೂ ಅಲ್ಲ, ಕಾರ್ ನಿಲ್ಸಕ ಇಲ್ಲ ಬಾಡಿಗೆ ಕೊಡಕ ಅಂತ ಏನು ತಿಳ್ಕೊಂಬಿಡ್ರಿ. ಬೇರೆ ಇದು ಹುಲ್ಲಾಕಕ. ಇದ್ರಲ್ಲಿ ಕಡಿಮೆ 10,000 ಕಟ್ಟಿ ಇಡಿಸ್ತದೆ. ನಾನೇನ್ ಮಾಡಿದ್ದೀನಿ, ನಮ್ ದನ ಕಟ್ಬೇಕನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ಜಾಗ ಉಳಿಸ್ಕೊಂಡಿರೋದು. ಉದ್ದೇಶ ಏನಂತಂದ್ರೆ, ನಮ್ ಬೇರೆ ಕಡೆ ಸುಮಾರು ಜಮೀನವೆ, ಅದೆಲ್ಲ ಲೆಕ್ಕ. ನಾನು ಎದ್ದು ಬಂದಿದ ತಕ್ಷಣ ನಾನು ದನ ನೋಡ್ಬೇಕು. ಅವತ್ತೇ ಜಾತ್ರೆ ಮುಗಿದ ಮೇಲಿಂದಾನು ಹುಲ್ಲಾಗ್ತಾ ಇರೋದು 3 ಜೊತೆ ಕಣ ಎತ್ತು. ಆರು ತಿಂಗಳು ನಾನು ಯಾಕೆ ಬಂದಿಲ್ಲ ಬನ್ರಿ ಕೂತ್ ಮಾತಾಡೋಣ, ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಹಳೆ ಥರದ ಓರಿಗಳಂತಿರಲ್ಲ, ಹಳೆ ಥರದ ಓರಿ ನೋಡ್ಬೋದು ನೀವು. ನಾನು 3 ಐತವೆ ಇವೆಲ್ಲ ಮಾಮೂಲಿ. ಇವಾಗೆಲ್ಲ ಪ್ರಿಂಟಿಂಗ್ ಎಲ್ಲರೂ ಮಾಡ್ತಾರೆ, ಸಂತೋಷ. ವಿಡಿಯೋಗಳು ಮಾಡೋದ್ರಿಂದ ಇನ್ಫಾರ್ಮೇಷನ್ ಹೋಗ್ಬೇಕು ಹೊರತು ದುರುದ್ದೇಶ ಮಾಡಬಾರ್ದು ಯಾರೇ ಆಗಲಿ. ಮೊದಲನೇದಾಗಿ ನಮಸ್ಕಾರಗಳು. ಸುಮಾರು ಒಂದು 6 ತಿಂಗಳಾಗಿತ್ತು ಸೋಷಿಯಲ್ ಮೀಡಿಯಾಗೆ ನಾನು ಬಂದು ಒಂದು ಇಂಟರ್ವ್ಯೂ ಮಾಡಿ. ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಲ್ಲ. ಮಧ್ಯದಲ್ಲಿ ಒಂದೇ ಒಂದು ಇಂಟರ್ವ್ಯೂ ಮಾಡಿದ್ರಿ, ಬಿಗ್ ಬಾಸ್ ಸೆಕೆಂಡ್ ರನ್ನರ್ 10 ಲಕ್ಷ ಕೊಡೋ ವಿಚಾರವಾಗಿ. ಅದ್ರದ್ದು ಮಾತಾಡೋಣ. ಅದಕ್ಕೆ ಮುಂಚೆ ನಾನು ಹಳ್ಳಿಕಾರರು ಅಂತ ನನ್ನ ಬಾಯಲ್ಲಿ ಬಂದಿರಲಿಲ್ಲ ಎಲ್ಲಿನೂ. 6 ತಿಂಗಳಿಂದ ನಾನು ಹಳ್ಳಿಕಾರ ಅನ್ನೋ ವಿಚಾರನ ಇಲ್ಲಿ ಮಾತಾಡಿಲ್ಲ, ಇವಾಗ ಮಾತಾಡ್ತಾ ಇದ್ದೀನಿ. ವಿಚಾರ ಇಷ್ಟೇ. ಇವತ್ತು ನವೆಂಬರು ಎಂಡಿಂಗ್ ಬಂದ್ಬಿಟ್ಟಿದ್ದೀವಿ ನಾವು, ಡಿಸೆಂಬರ್ ಸ್ಟಾರ್ಟಿಂಗ್ ಅಂತ ತಿಳ್ಕೊಳ್ರಿ. ಇನ್ನು ನಮ್ಮ ಜಾತ್ರೆಗಳಿಗೆ ಕೇವಲ 1.5 ತಿಂಗಳ ಸಮಯ ನಮಗಿರೋದು, ಜಾಸ್ತಿ ಇಲ್ಲ. ಈಗ ನೀವು ಇದೇ ಎತ್ತಿ ಏನು ನೋಡ್ತಾ ಇದ್ರ ರಾಮ ಲಕ್ಷ್ಮಣ, ನೀವು 1.5 ತಿಂಗಳು ಬಿಟ್ಟು ಬಂದು ಗಮನಿಸ್ರಿ ಓರಿನ. ಓರಿ ಸಾಕಾಣಿಕೆ ಹೆಂಗಿರ್ತದೆ ಏನು ಅಂತ. ಆಮೇಲೆ ಕೋಡುಗಳು ನೋಡ್ಬೋದು ನೀವು, ಕೋಡೆಲ್ಲ ಮುರಿದೈತೆ. ಆಮೇಲೆ ಕೆಲವರೆಲ್ಲ ಆತಂಕ ಒಳಗಾಗಿದ್ರು ಹೋಗ್ತೀರ, ಹೊಸಬ್ರು ನೋಡೋರು, ಅಯ್ಯೋ ಏನಪ್ಪ ಇದು ಎತ್ಕ ಕೋಡೆ ಇಲ್ಲ, ಕೋಡೆಲ್ಲ ಮುರಿದೈತೆ ಅಂತ. ಇದು ಸುಮಾರು ನನಗೆ ಜ್ಞಾಪಕ ಬಂದಾಗಿಂದ ಕೊಂಬು ಕಟ್ಟೋದು ಅಂತ ಬಂತು, ಅದಾದಮೇಲೆ ಕೊಂಬು ಕುಂಡ್ರಿಸೋದು ಅಂತ ಬಂತು, ಅದಾದಮೇಲೆ ಇವಾಗ ಪ್ಯಾಚ್ ಅಂತ ಬಂದೈತೆ. ಈಗ ಸದ್ಯಕ್ಕೆ ಅದು ನಡೀತೈತೆ, ಪ್ಯಾಚಿಂಗ್ ಅಂತ, ಪ್ಯಾಚ್ ವರ್ಕ್ ಅಂತ. ಅದೇನಂತಂದರೆ ಕೊಂಬು ಸಿಪ್ಪೆಯಿಂದನೇ ಈಗ ಓರಿಗಳದ್ದು ಇದು ಮಾಡ್ತಾರೆ. ಆ ಕಾರಣಕ್ಕೆ ಇವತ್ತು ನೀವು ಇದೇನು ಕೊಂಬು ನೋಡ್ತಾ ಇದ್ರೆ, ಕೊಂಬು ಇರ್ಬೋದು, ಓರಿ ದಪ್ಪ ಸಣ್ಣ ಇರೋದು. ಅಯ್ಯ ಓರಿ ಏನು ಸಣ್ಣ ಐತೆ ಈಗ ಎಲ್ಲ. ಈಗ ಇದು ಸೀಸನ್ ಅಲ್ಲ ಅಂತ ಅಂದ್ಬಿಟ್ಟು ಓರಿನ ಸಾಕಿಲ್ಲ. ವಿಚಾರ ಏನಂತಂದರೆ, ವರ್ಷ 9 ಕಾಲ ಓರಿ ಮೇದ್ ನಿಂತವಾಗ ಕಾಲುಗಳಿಗೆ ಈ ರಸಕಾಲ ಅನ್ನೋದು ಬರ್ತದೆ, ಓರಿಕ ರಸಕಾಲ ಅನ್ನೋದು ಬರ್ತದೆ. ಆಮೇಲೆ ನಿಂತಿದ್ದ ಜಾಗದಲ್ಲಿ ಏನೇನು ತೂಕ ಇದ್ದರೆ ಕೆಲವು ಇದಕ್ಕೆ ಬರ್ತದೆ. ಆವಾಗ ಏನು ಮಾಡಬೇಕು, ಲಾಳ ಕಚ್ತಾ ಇರಬೇಕು, ಲಾಳ ಕಿತ್ತಾಕ್ಸ್ಬೇಕು. ಓರಿ ದಪ್ಪ ಇದ್ದವಾಗ, ಓರಿ ದಬ್ಬು ಎದ್ದೋಳವಾಗೇನೆ ಕೆಲವೊಂದು ಟೈಮು ಕೆಲವೊಂದು ಓರಿಗಳು ಪ್ರಾಣಗಳು ಕಳ್ಕೊಂಡಿರೋವೇ, ಪ್ರಾಣ ಕಳ್ಕೊಂಡಿರೋವೇ. ಆಮೇಲೆ ಈ ಗೋಳಿ ತಪ್ಪಿರೋವೇ. ಬಸವಣ್ಣ ದೇವ್ರು 100 ಕಾಲ ಚೆನ್ನಾಗಿರಲಿ, ಯಾರ ಮನೆಯಲ್ಲಾಗಲಿ
ಸ್ವಲ್ಪ ಜಾಗೃತೆಗೊಳ್ಳಿ, ಏನೋ ದಬ್ಬವಾಗಿರ್ಬೋದು ಹೊರಗೆ ಬರ್ಸೋವಾಗ ಅದು ಹುಷಾರು ಇರಬೇಕು ಎಂಥವರೇ ಆಗಲಿ. ಆಮೇಲೆ ಈ ಮೆರವಣಿಗೆ ಇತ್ತು, ಜಾತ್ರೆ ಎತ್ತುಗಳನ್ನ ದಬ್ಬಬೇಕು ಅಂತ ಅಂದವಾಗಲೇ ಒಬ್ರು ಇಬ್ರು ಎಕ್ಸ್ಟ್ರಾ ಒಂದಿಬ್ರು ಮನುಷ್ಯನ ಇಟ್ಕೊಂಡ್ರೆ ಒಳ್ಳೇದೇ. ನೀವು ಇವುಗಳಿಗೂ ಅಷ್ಟೇ, ನಾವು ಯಾವುದಕ್ಕೂ ಈ ಸಲ ಗಣೇಶ ಹಬ್ಬಗಳಿಗೆ ಒಂದು ದನ ಕೂಡ ಮೆರವಣಿಗೆಗೆ ನಾವು ಕಳಿಸಿಲ್ಲ. ಅದಕ್ಕಿಂತ ಬಹುಮುಖ್ಯ ಕೃಷಿ ಮೇಳಕ್ಕೆ ಕೂಡ ನಾನು ದನ ಬಿಟ್ಟಿಲ್ಲ. ಈ ಸೋ ಕಾಲ್ಡ್ ಕೆಲವರು ಈಗ ವಿಡಿಯೋಗಳಲ್ಲಿ ನಾನು ಅರ್ಧ ನಿಮ್ಮನ್ನೆಲ್ಲ ಕರೆಸಿ ವಿಚಾರ ಹೇಳ್ಬೇಕಂತಿರೋದು ಏನಂತಂದ್ರೆ, ಏನ್ ಮಾತುಗಳು ವರ್ಷ 9 ಕಾಲ ಹುಲ್ಲಾಗ್ತಾ ಇರೋನು ಯಾರು ಅಂತ ಅದಕ್ಕೂ ಒಂದು ಉದಾಹರಣೆ ಕೊಟ್ಬಿಡ್ತೀವಿ ಬನ್ರಿ ನೀವು. ಇವಾಗ ನನ್ನ ಮನೆಯಲ್ಲಿ 3 ಜೊತೆ ದನ ಐತೆ, ಒಂದೇ ಅವರ್ ಟೈಮು ಕೊಂಬಾಗಿ ಪ್ಯಾಚ್ ಮಾಡಿಸ್ರೆ ನಾನು ದನ ಹೋಗಿ ಶೋನಲ್ಲಿ ನಿಂತ್ಕೊಳಕ್ಕಾಗಲ್ಲ. ಒಂದೇ ಅವರ್ ಟೈಮು ನೀವು ಇಲ್ಲೇ ಇತ್ಕೊಳ್ರಿ, ಬೇಕಾಗಿದ್ರೆ ಅದ್ರದ್ದು ವಿಡಿಯೋ ಮಾಡ್ರಿ, ತಪ್ಪೇನಿಲ್ಲ. ನಾನು ನಾಳಿದ್ರಲ್ಲಿ ಮಾಡಿಸ್ಬೇಕಂತೀನಿ, ನಾಳಿದ್ದು ಮಾಡಿಸಲ್ಲ. ನಮ್ಮ ತೋಟದೊಂದು ವಿಡಿಯೋ ಮಾಡ್ರಿ, ಓರಿಗಳು ಕೊಂಬಾಡೋದೊಂದು ವಿಡಿಯೋ ಮಾಡ್ರಿ, ಜನಗಳಿಗೆ ತಿಳಿಬೇಕು. ಯಾಕಂತಂದ್ರೆ ಕೊಂಬು ಇಲ್ದಿರ ಏನು ರೂಪ ಕಾಣಿಸ್ತೈತೆ, ಕೊಂಬು ಹಾಕ್ಸಿ ಏನು ರೂಪ ಕಾಣಿಸ್ತೈತೆ ಅನ್ನೋದು. ಈಗೇನೋ ಹೊಸದಾಗಿ ಟ್ರೆಂಡಿಂಗ್ ಮಾತುಗಳು, ವರ್ಷ 9 ಕಾಲ ಹುಲ್ಲು ಹಾಕೋದು. ಸರಿ ಸ್ವಾಮಿ, ವರ್ಷ 9 ಕಾಲ ಹುಲ್ಲು ಹಾಕ್ದವನೇ ಗಂಡು ಭಾಗನೋ ಅನ್ನೋದು 100% ಸತ್ಯ. ಯಾರೋ ರೈತರ ಭಾಗದಲ್ಲಿ ಒಪ್ಕೊಳ್ಳೋಣ. ಬಿರೇಗು ವರ್ಷ 9 ಕಾಲ ಹುಲ್ಲಾಕಿ ಏನೋ ವರ್ಷ 9 ಕಾಲ ಹುಲ್ಲಾಕಿ ಹುಲ್ಲಾಕಕ್ಕೆ ಮಾತ್ರ ಎಷ್ಟು ಮಾಡಿಸಿದ್ದೀನಿ ನೋಡ್ಬೋದು. ಇದು ಬೇರೆ ಇನ್ನೇನಕ್ಕೂ ಅಲ್ಲ, ಕಾರ್ ನಿಲ್ಸಕ ಇಲ್ಲ ಬಾಡಿಗೆ ಕೊಡಕಂತ ಏನು ತಿಳ್ಕೊಂಬಿಡ್ರಿ. ಬಿರೇ ಇದು ಹುಲ್ಲಾಕಕ್ಕ. ಇಲ್ಲಿ ಫಸ್ಟ್ ನಾವೇನು ಮಾಡ್ತಾಯಿದ್ರಿ, ಮೆದೆ ಹಾಕ್ತಾ ಇದ್ರಿ ನೋಡ್ರಿ. ಇವಾಗ ಏನಾಗಬೇಕು, ರೋಲ್ಗಳು ಬಂತು. ಇವಾಗ ಕಾಲಕ್ರಮೇಣ ನಾವು ಬದಲಾಗಬೇಕು, ನಿಜನಾ? ತಂತ್ರಜ್ಞಾನ ಬೆಳೆದಂಗೆ ನಾವು ನಮ್ಮದ್ರನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಬೇಕು. ಬಿರೇ ಓರಿಗಳಿಗೆ ಏನೋ ಹುಲ್ಲಾಕೋದಕ್ಕೆ ಇದು ಬಿರೇ 1 ತಿಂಗಳು ಎತ್ಕಟ್ಟು ಮಾಡೋ ಕೆಲಸಗಳು ಇವೆಲ್ಲನೂ ಅಲ್ಲ. ವಿಚಾರ ಅರ್ಥ ಮಾಡಿದೆ. ಅದಕ್ಕೆ ಇದು ಎಲ್ರಿಗೂ ಅಲ್ಲ ಈ ಉತ್ತರ. ಅವಿವೇಕಿಗಳು ಯಾರು ಕೆಲವರು ನಮ್ಮನ್ನು ಪ್ರಶ್ನೆಗಳು ಕೇಳೋಕ್ಕಾಗ್ದಿರ ವಿಡಿಯೋಗಳ ಮುಖಾಂತರ ಈ ಏಳ್ಮಿಂಡ್ರಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಡೈರೆಕ್ಟಾಗಿ ಮಾತಾಡಲ್ಲ, ಇಂಡೈರೆಕ್ಟಾಗಿ ಕೆಲವೊಂದು ಮಾತುಗಳು ಮಾತಾಡಿ ಕೆಲವೊಂದು ನೋವಾಗೋ ಥರ ಮಾತಾಡಿರೋರ್ಗೆ ನಾನು ಕೊಡ್ತಾ ಇರೋ ಉತ್ತರ. ನಾನು ಮಾತಾಡಿ ಹೇಳೋದು ಸುಳ್ಳಾಗಿದ್ದರೆ ಮೀಡಿಯಾ ಯಾರೂ ಮೀಡಿಯಾನ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಯಾಕಂತಂದ್ರೆ ಪ್ರತ್ಯಕ್ಷ ಇವತ್ತು ಏನೇನೇ ಓಪನ್ ಆಗಿ ತೋರಿಸೋದು, ಅವ್ರನ್ನ ಬಂಡವಾಳ ಬಿಚ್ಚೋದು ಮೀಡಿಯಾ ಕೈಯಲ್ಲಿ ಒಬ್ಬರಿಂದನೇ ಸಾಧ್ಯ. ಯಾರನ್ನಾದ್ರೂ ಕೇಳ್ಕೊಬೋದು. ನೀವು ಆವಾಗಲೇ ನಾವು ಚರ್ಚೆ ಮಾಡಬೇಕಾದ್ರೇ ನಮ್ಮ ಅಕ್ಕಪಕ್ಕದ ರೈತರು ಇರ್ಬೋದು, ನಮ್ಮವರು ಬಂದು ಏನು ಮಾತಾಡಿದ್ರು ಅಲ್ವಾ, ವಾಸ್ತವ ಹಾಕ್ರಿ. ವಿರುದ್ಧ ಅನ್ನೋದು ಹುಲ್ಲಾಕಕ್ಕೆ ಇಷ್ಟು ಮಾಡಿಸಿದ್ದೀನಿ. ಇದರಲ್ಲಿ ಕಡಿಮೆ 10,000 ಕಟ್ಟು ಇಡಿಸ್ತದೆ. ಏನೋ 10,000 ಕಟ್ಟು. ಇವಾಗ ಪೂರ್ತಿ ಇದು ಮೊನ್ನೆಗೆ ಅಲ್ಲಿಗೇನೆ ಆಗಿದ್ದು, ಫುಲ್ಲು ಹಾಕಿರಲಿಲ್ಲ, ಇಷ್ಟಕ್ಕೇನು ಹಾಕಿದ್ದೀನಿ ನಾನು. ಇದು ಪೂರ್ತಿ ಭರ್ತಿ ಮಾಡಬೇಕಾದ್ರೆ ಫುಲ್ ಟಾಪ್ವರ್ಗೂ ಹಾಕೋಣ, ನಮಗೇನು ನೆನೆಯಲ್ಲ ಹುಲ್ಲು. 24 ಗಂಟೆ ಎತ್ತು ಕಟ್ಟಬೇಕನ್ನೋ ಒಂದೇ ಉದ್ದೇಶದಿಂದ ನೋಡ್ರಿ ಇವತ್ತು ಈ ಜಾಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಸುಮ್ಮನೆ ನಾವು ಏನು ಕಟ್ತೀರಾ ಖಾಲಿ ಬೈಲ್ ಕೊಟ್ಟರೆ 5 ರಿಂದ 10 ಲಕ್ಷ ಬಾಡಿಗೆ ಕೊಡ್ತಾರೆ ನನಗೆ. ನಾನೇನು ಮಾಡಿದ್ದೀನಿ, ನಮ್ಮ ದನ ಕಟ್ಟಬೇಕನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ಜಾಗ ಉಳಿಸ್ಕೊಂಡಿರೋದು. ಉದ್ದೇಶ ಏನಂತಂದರೆ ನಮ್ಮ ಬೇರೆ ಕಡೆ ಸುಮಾರು ಜಮೀನವೆ, ಅದೆಲ್ಲ ಲೆಕ್ಕ. ನಾನು ಎದ್ದು ಬಂದಿದ್ದ ತಕ್ಷಣ ನಾನು ದನ ನೋಡಬೇಕು, ನನಗೆ ದನ ಮನೆ ಹತ್ರ ಇರಬೇಕು. ಆ ಕಾರಣಕ್ಕೆ ಇಲ್ಲಿ ದನ ಮಾಡಿರೋದು. ಇವತ್ತು ಅವತ್ತೇ ಜಾತ್ರೆ ಮುಗಿದ ಮೇಲಿಂದನೂ ಹುಲ್ಲಾಗ್ತಾ ಇರೋದು 3 ಜೊತೆ ಕಣ ಎತ್ತು. 6 ತಿಂಗಳು ನಾನು ಯಾಕೆ ಬಂದಿಲ್ಲ ಬನ್ರಿ ಕೂತು ಮಾತಾಡೋಣ ಅದ್ರ ಬಗ್ಗೆ ವಿವರವಾಗಿ. ಆಮೇಲೆ 6 ತಿಂಗಳಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿ ಇದ್ದಿಲ್ಲ. ಕಾರಣ ಇಷ್ಟೇನೆ, ಯಾವಾಗಲೂ ಯಾವುದೇ ನಾನು ಒಂದು ಆಟಕ್ಕೆ ಹೋಲಿಕೆ ಮಾಡಿ ಹೇಳ್ತೀನಿ. ಕಬಡ್ಡಿ ಆಡ್ತಾ ಇದ್ದರೆ ಆಟಗಾರನಿಗೆ ಗೊತ್ತಾಗಲ್ಲ ರೈಡರ್ ಯಾರು ಪಕ್ಕ, ನಮ್ಗೆ ಯಾರು ಕ್ಯಾಚ್ ಮಾಡ್ತಾನೆ ಅನ್ನೋದು ಗೊತ್ತಾಗಲ್ಲ. ಅದೇ ಅವನು ಒಂದು ಆಟದಲ್ಲಿ ಒಂದು ಅರ್ಧ ಆಟ ಕುತ್ಕೊಂಡ್ಬಿಟ್ನಂದ್ರೆ ಸೈಡ್ಗೆ, ಅವನ್ನೆಲ್ಲ ಗಮನಿಸ್ತಾನೆ ಯಾರು ಇಲ್ಲಿ ಪಕ್ಕ ಪ್ಲೇಯರು, ಯಾರು ನಾವು ಯಾವ ರೀತಿ ಕ್ಯಾಚ್ ಮಾಡಬೇಕು, ಎಲ್ಲಿ ನಾವು ಆಡಬೇಕು ಅಂತ. ಆ ರೀತಿ ನಾನೇನು ಅದೇ ಸೋಷಿಯಲ್ ಮೀಡಿಯಾ ಇದ್ದೆ, ನಾನೇನೇನೆ ಬೇಡ ಅಂತ ಬಂದಿದ್ದು. ಕೆಲವೊಂದು ಸಣ್ಣ ಪುಟ್ಟ ಮಾತುಗಳು ಕೇಳೋಪಟ್ಟೆ. ಹೆಂಗೆ ಅಂದರೆ ಚಿಕನ್ ಡೈಲಾಗ್ ಎತ್ಕೊತೀನಿ, ಏನ್ರಯ್ಯ ಜನ ನಡ್ಕೊಂಡು ಹೋದ್ರು ಮಾತಾಡ್ತೀರಾ, ಗಾಡೀಲಿ ಹೋದ್ರು ಮಾತಾಡ್ತೀರಾ, ಕಾರಲ್ಲಿ ಹೋದ್ರು ಮಾತಾಡ್ತೀರಾ, ಫ್ಲೈಟಲ್ಲಿ ಹೋದ್ರು ಮಾತಾಡ್ತೀರಾ, ಮಾತಾಡೋದು ನಿಲ್ಸಲ್ಲ. ಅದಕ್ಕೆ ಅವ್ರು ಮಾತಾಡ್ತಾನೆ ಇರಬೇಕು. ಅವಾಗ ಮಾತಾಡ್ತಾನೆ ಇದ್ದರೆ ಉದ್ದೇಶ ಏನಂತಂದರೆ ನಾವು ಅಷ್ಟು ಸೋಷಿಯಲ್ ಮೀಡಿಯಾಕ್ಕೆ ಬೇಕು ಅಂತ ಅರ್ಥ. ಇವಾಗ ಒಂದು ವ್ಯಕ್ತಿ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಅವ್ನು ಬೇಕಾಗಿಲ್ಲ ಅಂತ, ಮಾತಾಡ್ತಾವ್ರೆ ಅಂತಂದ್ರೆ ಅವ್ನು ಬೇಕು ಅಂತ. ಕರೆಕ್ಟ್ ತಾನೇನಾ? ಆ ಕಾರಣಕ್ಕೆ ನಮ್ಮ ಮಾತು ಜನಕ್ಕೆ ಅವಶ್ಯಕತೆ ಐತೆ ಅಂದವಾಗ ನಾವು ಜನದ ಜೊತೆ ಇರಲೇಬೇಕು. ನಮಗೆ ಬೇಕೋ ಬೇಡೋ ನಾವು ಇರಬೇಕು, ಅದು ನಾವು ನಿರ್ಧಾರ ಮಾಡಿ ನಾನು ವಿಡಿಯೋ ಮಾಡ್ತಾ ಇರೋದು. ರೇಸು ಅನೌನ್ಸ್ಮೆಂಟ್ ಮಾಡಬೇಕು ಅಂತ
ನೋಡ್ರಿ 2025ರಲ್ಲಿ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ. ಇನ್ನು 1 ತಿಂಗಳು ಐತೆ, ಡಿಸೆಂಬರ್ ಮುಗಿದೋದ್ರೆ 2025 ಮುಗೀತು, 2026 ಆರಂಭ. 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡೋ ಕಾರ್ಯನೇ ಅಲ್ಲ ನಾವು ಮಾಡ್ತಕ್ಕಂಥ ಹಳ್ಳಿ ಕಾರ್ ರೇಸು. ನಾನು ಮಾಡಿದ್ರೆ ಹೋದ್ಸಲಿ 3 ಕ್ಯಾಟಗರಿ ಮಾಡಿದ್ದೆ: ಹಳ್ಳಿ ಕಾರು ದನ, ಹಳ್ಳಿ ಕಾರು ಎತ್ತು, ಹಳ್ಳಿ ಕಾರು ಬೀಜದೋರಿ. ಅದಕ್ಕೆ ಏನು ಮಾಡಿದೆ, ಎಲ್ಲ ಸಣ್ಣ ರೈತರು, ಯೂತ್ಸು, ಮಕ್ಕಳು ಎಲ್ಲರೂ ಸೇರಿ ದನ ಕಟ್ಟಬೇಕು, ಕ್ರೇಜ್ ಬರಬೇಕು, ಇದು ಉಳಿಬೇಕಂತ ಕರುಗಳ ರೇಸು ಅಂತ ಅನೌನ್ಸ್ ಮಾಡಿದೆ. ಅನೌನ್ಸ್ ಮಾಡಿದ ತಕ್ಕದಂಗೆನೇ ಪ್ರತಿಯೊಂದು ಊರಲ್ಲೂ ದನ ಕಟ್ಟಕ್ಕಾಗೋದ್ರು ಯೂತ್ಸು. ನಾನು ಅವ್ರಿಗೆಲ್ಲ ಕೈ ಮುಗಿದು ಕೇಳ್ತಾ ಇದ್ದೀನಿ, ಖುಷಿ ವಿಚಾರ ನಿಮಗೆ ಗಾಡಿಗಳ ಮುಖಾಂತರ ಪ್ರೈಸಸ್ ಐತೆ. ಫಸ್ಟ್ದು ಬುಲೆಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಬಂದ್ಬಿಟ್ಟು ಪಲ್ಸರು, 3ನೇದು ಬಂದ್ಬಿಟ್ಟು ಸ್ಪ್ಲೆಂಡರು, 4ನೇದು ಬಂದ್ಬಿಟ್ಟು ಯಾವುದಾದ್ರು ಜುಪಿಟರ್, ಯಾವುದೋ ಈ ಗಾಡಿ ಏನೋ ಮಪೇಟ ಅದು ಯಾವುದು ಆ ಗಾಡಿ 4 ಪ್ರೈಸ್ ಕೊಟ್ಟು ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಯೂಸ್ಫುಲ್ ಆಗಿರೋದು, ಬೆಳ್ಳಿ ಮುಖಾಂತರ ಇಲ್ಲ ಅಥವಾ ಏನಾದರೂ ಚಿನ್ನದ ಲೇಪನ ಇರ್ತಕ್ಕಂಥದ್ದು ಏನಾದರೂ ಮೆಮೆಂಟೋಸು ಮುಖಾಂತರ ಕೊಟ್ಟು ಗೌರವ ಮಾಡಬೇಕಂತ. ಇದೆಲ್ಲರೂ ಯೂತ್ಸ್ಗೆ, ಕರುಗಳು ಕಟ್ಟೋರಿಗೆ ಎಲ್ಲರಿಗೂ ಪ್ರೋತ್ಸಾಹ. ಎಷ್ಟು ಜೊತೆನ ಬರ್ಬೋದು, 500 ಜೊತೆ ಬರ್ರಿ, ನಾನು ಆಡಿಸ್ತೀನಿ ಆಯಿತಾ. ಆಡಿಸೋದಕ್ಕಿಂತ ನೀವು ಅನುಭವ ಕಲಿತೀರಾ, ಇವತ್ತೇ ಮಾತು ಕೊಡ್ತಾ ಇದ್ದೀನಿ. ಅಷ್ಟು ಜೊತೆ ಮಾಡಬೇಕಂದ್ರೆ ಎಷ್ಟು ನಾವು ಅದ್ರ ಬಗ್ಗೆ ಇದಿರಬೇಕು. ಕಮೆಂಟ್ಸ್ ಹಾಕ್ತಾರೆ, ಕಮೆಂಟ್ ಹಾಕೋರೆಲ್ಲ ಕೆಲಸ ಮಾಡೋರಲ್ಲ ಅಂತ ಅರ್ಥ ಆದರೆ ಕೆಲವು ಕಮೆಂಟ್ಸಿಂದನೂ ನಮಗೂ ಪ್ಲಸ್ಸು. ಯಾಕಂದರೆ ಎರಡೂ ಹೇಳ್ಬೇಕು ನಾವು, ಒಂದೇ ಮುಖದಲ್ಲಿ ಮಾತಾಡೋಕ್ಕಾಗಲ್ಲ. ಒಂದು ನಾಣ್ಯದಲ್ಲಿ 2 ಮುಖಗಳು ಹೆಂಗಿದಾವ ಹಂಗೆ 2 ಕಡೆನೂ ನಾನು ವಿಚಾರಣೆ ಮಾಡಿ ಮಾತಾಡಬೇಕು. ಇವತ್ತವರೆಗೂ ನಾವು ಮಾಡಿರೋ ವೀಡಿಯೋಗಳು ನಾವೆಲ್ಲೂ ಕಮೆಂಟ್ ಬಾಕ್ಸ್ಗಳು ಆಫ್ ಮಾಡಿಸೇ ಇಲ್ಲ, ನಾನಂತೂ ಮಾಡಿಸಿಲ್ಲ. ಅವ್ರವ್ರ ಚಾನಲ್ಗಳಿಗೆ ಅನುಕೂಲಕ್ಕೆ ತಕ್ಕಂಗೆ ಕೆಲವರು ಮಾಡಿರ್ಬೋದೇನೋ, ನಮ್ಮ ಸ್ನೇಹಿತರು ಯಾರೂ ಮಾಡಿಲ್ಲ. ಸೊ ನಾನು ಕೇಳ್ತಾ ಇದ್ದೀನಿ, ಯಾವುದೂ ಇಲ್ಲ ಅಲ್ಲಣ್ಣ, ಯಾರು ಮಾಡಿಲ್ಲ. ಉದ್ದೇಶ ಏನಂತಂದ್ರೆ ನಮಗೂ ತಿಳಿಬೇಕು, ಸೋಷಿಯಲ್ ಮೀಡಿಯಾನಲ್ಲಿ ನಾವು ಹೇಗಿದ್ದೀರಿ, ನಾವು ಸಕ್ರಿಯವಾಗಿ ಇದ್ದವಾಗ ಏನು ನಡೀತೈತೆ, ನಾವು ಇಲ್ದಿದ್ದಾಗ ಏನು ನಡೀತೈತೆ ಅನ್ನೋ ಉದ್ದೇಶಕ್ಕೆ ನಾನು ಸರಿಯಪ್ಪ, ನಾನು ಮಾತು ನಿಂತ್ಕೊಂಡಿಲ್ಲ, ರೇಸ್ ಮಾಡಿಲ್ಲ, ಒಪ್ಕೊಳ್ತೀನಿ. ನನ್ನನ್ನು ಅನ್ನೋ ನನ್ನ ಮಕ್ಕಳು, ಕೇಳೋ ನನ್ನ ಮಕ್ಕಳು, ನೀವು ಮಾಡಿದ್ರೆ ಯಾರು ಬೇಡ ಅಂತ ಇದ್ರು ಏನಣ್ಣ, ತಪ್ಪಾಯ್ತಾ ನಾನೇನಾದ್ರು ಕೇಳೋದ್ರಾಗ? ಸರಪ್ಪ, ನಾನು ಇವ್ರ ಹತ್ರ ಹೋಗಿ ಕಲೆಕ್ಷನ್ ಮಾಡಿ ರೇಸ್ ಮಾಡ್ತೀನಲ್ಲ, ಅದು ನಾನು ಫೇಸ್ ಕೊಡ್ತಕ್ಕಂಥ ವ್ಯಾಲ್ಯೂ ಅಂತ ನಾನು ತಿಳ್ಕೊತೀನಿ. ಇವಾಗ ಭಿಕ್ಷಕನ್ ದುಡ್ಡು ಹಾಕ್ಬೇಕಂದ್ರೂ ಅದು ಅವ್ನ ವ್ಯಾಲ್ಯೂ ಅಂತ ಹೇಳ್ಬೇಕು. ಫೇಸ್ ವ್ಯಾಲ್ಯೂ ಇದ್ರೇನೇನೆ ಅವ್ನ 4 ಕಾಸು ಗಿಟ್ಟೋದು, ನಿಜನಾ? ನೀನು ಮಾಡಪ್ಪ, ನೀನು ಮಾಡೋ, ಯಾರು ಬೇಡ ಅಂದ್ರು. ಯಾರಾದ್ರೂ ಅಡ್ಡವ್ರು ಹರಿಯ ನೀರು ದೊಣ್ಣೆ ನಾಯಕನ ಅಪ್ಪಣೆ ಆಯ್ತಾ? ರೇಸ್ಗಳು ಮಾಡಬೇಡ್ರಿ, ಅದು ನಾನು ಎಲ್ಲಾದ್ರೂ ಹೇಳಿದ್ದೀನ? ಅರ್ಥ ಮಾಡ್ರಿ. ನೋಡ್ರಿ, ರೇಸ್ ಅನೌನ್ಸ್ ಮಾಡಿಬಿಟ್ಟು ಒಂದೇ ಮಾತು, ಅವತ್ತು ಇವತ್ತು ಒಂದೇ ಮಾತು, ಎಲ್ಲಡಿಕೆ ಮೇಲೆ 101 ರೂಪಾಯಿ. ಅದು ಬಸಪ್ಪನ್ಕ ಸಪ್ಲಮ್ಮನ್ಗೆ ಸೇರ್ಬೇಕು. ಅವ್ರಿಬ್ರು ಬರಬೇಕು, ಬಲಗೈ ಎಡಗೈ ನನ್ಕ ಅವರೇ ನಿಂತು ನಡೆಸ್ಬೇಕು. 100 ಜನ 100 ಹೇಳಿ. ಹೋದ ವರ್ಷ ನಡೆದಿದ್ದು ಪವಾಡ ಹೇಳ್ತೀನಿ ಕೇಳ್ರಿ, ನನ್ನ ಎಕ್ಸ್ಪೀರಿಯನ್ಸು. ಅಣ್ಣ, ಆ ದೇವ್ರ ಸತ್ವಾಗ್ಲು ಅಲ್ಲಿ ಇದ್ದವ್ರಿಗೆ ಮಾತ್ರ ಅರ್ಥ ಆಗ್ತೈತೆ. ಹಸುಗಳ ರೇಸು ಮಣಕಾಲುದ್ದ ಇಳ್ದು ಬಿಡ್ತಾಣ, ಕಾಲು ಇಳ್ದು ಬಿಡ್ತು. ಬೆಳಿಗ್ಗೆ ರೇಸ್ ನಡೀತು. ಸತ್ಯ ಇರೋದಕ್ಕೇನೆ ನಡೆದಿದ್ದು, ಸುಳ್ಳು ಆಗಿದ್ರೆ ಯಾವನು ಉಳಿತಾರಿಲ್ಲ, ರೇಸ್ ನಡೀತಾರೆ. ನಿಜನೇನಪ್ಪ? 12 ಗಂಟೆನಲ್ಲಿ ಬೇಜಾರ್ಗೆ ಹೋಗ್ಬಿಟ್ಟೆ ನಾನು ಕಾಫಿ ಕುಡಿಯಾಕ, ಇದಕ್ಕ ಇಂಡಸ್ಟ್ರಿಯಲ್ ಏರಿಯಾಕ. ಬೇಜಾರು ಬಂದ್ಬಿಡ್ತು, ಏನಪ್ಪ ಇಷ್ಟೆಲ್ಲ ಕಷ್ಟ ಬಿದ್ದಂತ. ಅಣ್ಣ, ನಾನು ಯಾರಿಗೋ ಒಬ್ರಿಗೆ ಫೋನ್ ಆಗಿದೆ, ರೇಸ್ ನಡೀತೈತೆ, ನೀನ್ ಯಾಕೆ ಟೆನ್ಷನ್ ತಕೊಂತ ಇದ್ಯಾ? ರೇಸ್ ನಡೀತೈತಲ್ಲ ಅಂದ್ರು. ಯಾಕಣ್ಣ? ಏನಯ್ಯ, ನೀನ್ ಪಟ್ಟಿರೋ ಕಷ್ಟಕ್ಕನ ರೇಸ್ ನಡೀದಿರ ಗೊತ್ತದ? ಏನ್ ನೀನ್ ಪಟ್ಟಿದ ಕಷ್ಟ ಏನ್ ನಾವು ನೋಡಿಲ್ಲ ಅಣ್ಣ, ನಿದ್ದೆ ಹೋಗಿಲ್ಲ ಅಣ್ಣ. ನಾನು ರೂಮ್ಗಳು ಮಾಡ್ಕೊಂಡು ನಾನಿರಿಲ್ಲ, ರೂಮ್ ಮಾಡಿ ನಮ್ಮ ಸ್ನೇಹಿತರನ್ನ ಬಿಟ್ಟು. ಯಾಕಂತಂದ್ರೆ ಅವ್ರಿಗೋಸ್ಕರ ಮಾಡಿದ್ದೀನಿ. ನಿಜನೇನಪ್ಪ? ಒಂದು ಬಿಲ್ಡಿಂಗೇ ತಗೊಂಡಿದ್ದೆ ಹೊಸಕೋಟೆನಾಗ, ಯಾರಾದ್ರೂ ಕೇಳ್ಬೋದು. ತಿರ್ಗಿ ಅವ್ರಿಗೇನು ರೂಪಾಯಿ ಸಾಲ ಇಕ್ಕಿರಲಿಲ್ಲ ಅಣ್ಣ. ಪೂರ ದುಡ್ಡು ಕಟ್ಟಿಬಿಟ್ಟು ಅಲ್ಲಿ ಇಕ್ಸಿ. ಯಾಕಂದ್ರೆ ಇವಾಗ ವಿಡಿಯೋ ಮಾಡೋರ್ಕ ರೆಸ್ಟ್ ಬೇಕು, ತಿರ್ಗಿ ಬೆಳಿಗ್ಗೆ ಮಾಡ್ಬೇಕಲ್ಲ ವಿಡಿಯೋ. ಅಣ್ಣ, ನಾನು ನಿದ್ದೆ ಇಲ್ಲ 4 ದಿನ. ನಾನು ಅಲ್ಲಿಂದ ಬಂದು ಕಟಿಂಗ್ ಮಾಡ್ತಾವ್ರೆ ಅಣ್ಣ. ಕಟಿಂಗ್ ಅವ್ರು ಇಬ್ರು ಹಿಡ್ಕೊಂಡು ಮಾಡಿರೋದು. ನಾನು ಇಲ್ಲ, ನನ್ನ ಜ್ಞಾನನೇ ಇಲ್ಲ ನಿದ್ದೆ. ಹಿಂಗೆ ಇನ್ನೊಬ್ರು ಹೇಳಿ ಮಾತಾಡ್ತೀರಣ್ಣ, JCB ಕಾಸು ಕೊಡ್ಲಿ ಅಂತ ಸುದ್ದಿ ಆಗಿತ್ತು ಅಣ್ಣ. ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅದಕ್ಕೂ ಸಪ್ಲಮ್ ದಿನಕ್ಕೆ ಬಂದು ಕರ್ಪೂರ ಅನ್ಸ್ತೀನಿ, ದುಡ್ಡು ಈ ಕಡೆ ಇಕ್ತೀನಿ. ಕರ್ಪೂರದ ಮೇಲೆ ಕೈ ಇಕ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬೋದು ಅಂತ ನಿಮ್ ಕೆಲವು ವಿಚಾರ ಗೊತ್ತಾಯ್ತೋ ಇಲ್ಲ. ಕುಡ್ದ್ಬಿಟ್ಟು ಅಣ್ಣಪ್ಪ ನನ್ನ ಕೈಯಲ್ಲಿ ಹೇಳ್ಸಿದ್ರು ಅಂತ ಅವ್ರು ಹೇಳಿಕೆ ಕೊಟ್ಟವ್ರೆ. ನಿಮ್ಗೆ ಅದನ್ನ ನಾನು ಈಚೆ ಕಡೆ ಹಾಕಿದ್ರೆ ಅದು ಅವ್ರಿಗೂ ಧಕ್ಕೆ ತರ್ತದೆ. ಆ ಸಣ್ಣ ಮಾತುಗಳು ನಮಗ್ ಬೇಡ. ಇವಾಗೂ ಹೇಳ್ತಾ ಇದ್ದೀನಿ ವಿಡಿಯೋ ಮುಂದೆ, ಸಪ್ಲಮ್ನು ನೋಡೋಣ, ಆ ಊರಾಗ ನಡೆದಿರೋ ಸತ್ಯನೇ, ಸುಳ್ಳೇನು ನಡೆದಿಲ್ಲ. ಏನಪ್ಪ, ಅಲ್ಲಿ ಬಿದ್ದಿರೋ ಕಷ್ಟ ಬಿದ್ದಿರೋರ್ಗೆ ಗೊತ್ತು. ನಾನೇನು ಅನ್ಬಿಟ್ಟು ಅಣ್ಣ ನಮ್ಮೂರ ಹೆಸರು ಹಾಕೊಂಡಿಲ್ಲ, ನನ್ನ ಹೆಸರು ಹಾಕೊಂಡಿಲ್ಲ ಅಣ್ಣ. ಆಯ್ತಾಯ್ತಾ? ಇವತ್ತು ನಾನು ತವರೂರು ಅಂತ ಹೇಳ್ತೀನಿ. ನಾನು ತವರೂರು ಹೊರ್ತೂರಾದ್ರೆ ಅದು ನನ್ಕೊಂತಾರ ಮಲ್ತಾಯಿ ಇದ್ದಂಗೆ, ಮರೆಯಲ್ಲ ನಾನು. ಕಷ್ಟ ಬಿದ್ದಾವತ್ ನಾನು ಬೆನ್ಕ್ ನಿಂತವ್ರನ್ನ ಬರಲ್ಲ. ಆಮೇಲೆ ಇನ್ನೂ ಒಂದು ಖುಷಿ ವಿಚಾರ,
ಇದೇ ಹೊಸಕೋಟೆ ಟೌನ್ ಅವರು ನನಗೆ ಫಸ್ಟ್ ದುಡ್ಡು 1 ಲಕ್ಷ ರೂಪಾಯಿ ಕೊಟ್ಟವ್ರೆ ನೆಕ್ಸ್ಟ್ ರೇಸ್ ಮಾಡಕ್ಕೆ. ಯಾವಾಗ ಕೊಟ್ಟಿರೋದು? 1 ವರ್ಷ ಆಗೈತಣ್ಣ ದುಡ್ಡು ಕೊಟ್ಟು, ಇಲ್ಲ ಅಂತ ಹೇಳಲ್ಲ ನಾನು. 1 ವರ್ಷನ 1.5 ವರ್ಷ ಮೇಲೆ ಆಗಿರ್ಬೇಕು. ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ಮನೆಗೆ ಕರೆಸಿ ಊಟ ಹಾಕಿ ದುಡ್ಡು ಕೊಟ್ಟವ್ರೆ. ಇವತ್ತು ಅವ್ರದ್ದೇ ಹಾಕ್ತೀನಿ ಬೋರ್ಡ್, ಫಸ್ಟ್ ಅವರೇ ಕೊಟ್ಟಿರೋದು. ಆಯ್ತಾ ಆಯ್ತಾ? ಇನ್ನ ಕಲೆಕ್ಷನ್ ಎಲ್ಲೂ ಹೋಗಿಲ್ಲ ನೋಡೋಣ, ಬೇಡ್ತೀನಿ ನಾನು, ತಪ್ಪೇನಿಲ್ಲಣ್ಣ. ನನ್ನ ಮನೆಗೆ ಕೇಳ್ತಾ ಇಲ್ಲ ಸ್ವಾಮಿ, ನನ್ನ ಮನೆಗೆ ಕೇಳ್ತಾ ಇಲ್ಲ. ಧರ್ಮ ಇದ್ರೆ ಹಾಕ್ರಿ, ಕರ್ಮ ಇದ್ರೆ ಬೇಡ. ಬಂದ್ ಕಣ್ಣಾಗ ನೋಡ್ರಿ, ದುಡ್ಡು ಕೊಡ್ಬೇಡ್ರಿ ನನ್ಕ, ದುಡ್ಡು ರೂಪಾಯಿ ಬೇಡ, ಒಪ್ಕೊಳ್ರಿ ಮಾಡ್ರಿ. ಇವಾಗ ಯಾರೋ ಕಟ್ಗಳು ಇಕ್ಕೊಂಡು ಹೋಗ್ಬಿಟ್ನಂತೇವೆ ಸುಟ್ ಕೇಸಾಗ, ಅದ್ರಕ ನಾನು ಇಕ್ಕೊಂಡು ಹೋಗೋದು ಬೇಡ, ಮಾಡ್ರಿ ಅಣ್ಣ. ಇನ್ನೊಂದು, ಅದು ಎಷ್ಟು ಹಣ ಖರ್ಚಾಗಲಿ ಅನ್ನ ನಮ್ಮ ತಂದೆ, ನಮ್ಮ ಅಜ್ಜಿ, ನಮ್ಮ ತಾತನ ಹೆಸ್ರಾಗ ಹಾಕ್ಬೇಕು ಅನ್ನ. ಅದು ಚಿಕ್ಕ ತಿಪ್ಪಣ್ಣ, ಮುನಿಯಕ್ಕಯ್ಯಮ್ಮ, ಸಂಪತ್ ಕುಮಾರ್, ಇವ್ರ 3 ಹೆಸ್ರಾಗ ಅದು ಎಷ್ಟನ್ನ ಖರ್ಚಾಗಲಿ ಅನ್ನ ಮಾತ್ರ ನಾನೇ ಹಾಕಬೇಕು. ನನಗೆ ಅದೊಂದು ಕೇಳ್ಕೊತೀನಿ. ಇನ್ನೆಲ್ಲ ಸ್ಪಾನ್ಸರ್ಶಿಪ್ ಯಾರು ಬೇಕಾದರೂ ನಿಮ್ಗೆ ಇಚ್ಛೆ ಇದ್ದು ಬಂದು ನೀವು ಮಾಡ್ರಿ. ಆಮೇಲೆ ಒಂದು ದಿನ ಡ್ರೈವರ್ಸ್ಗೋಸ್ಕರ ನಾನು ಪ್ರೆಸೆಂಟ್ ಮಾಡ್ತೀನಿ, ಅದನ್ನ ಡೆಡಿಕೇಟ್. ಏನಂತಂದರೆ ಆಟೋ ಡ್ರೈವರ್ ಸುಮಾರು ಜನ ದನ ಕಟ್ಟಿರೋರು ಅಂತ ಮಾತ್ರ ನಮ್ಮ ಬೆಂಗಳೂರಾಗ ಅವ್ರೆ. ಯಾಕಂದರೆ ನಾನು ಬರ್ತಾ ಇರ್ತಾರೆ ಅವರು, ಅವರೇ ವಾಲಂಟಿಯರಾಗಿ ಟೀ ಶರ್ಟ್ಸ್ ನಾನೇ ಕೊಡ್ತೀನಿ, ಅದ್ರನ್ನ ಹಾಕೊಂಡು ಅವ್ರು ಅಲ್ಲಿ ದುಡಿಬೇಕು. ಅವ್ರು ಏನು ನಾನು ಕೊಡೋದು ಬೇಡ, ರೇಸ್ಗೆ ಅವ್ರದ್ದು ರೂಪಾಯಿ ಬೇಡ. ಅಲ್ಲಿ ಅವತ್ತು ನಾನು ಏನು ಮಾರ್ಗದರ್ಶನ ಕೊಡ್ತೀನಿ ಅದ್ರ ಪ್ರಕಾರ ಅವ್ರು ಅಲ್ಲಿ ಮಾಡಲಿ, ಕಷ್ಟ ಸುಖ ಅನುಭವಿಸ್ಲಣ್ಣ. ಅವರೇ ಕೇಳ್ತಾರೆ ಅಣ್ಣ ನಮ್ಗೊಂದು ಅವಕಾಶ ಕೊಡ್ರಿ ಅಂತ. ಸುಮಾರು ಊರುಗಳವ್ರು ಯೂತ್ಸು ನೋಡ್ರಿ, ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಬನ್ರಿ ಬಂದು ಬರ್ಸ್ರಿ. ಈ ರೇಸ್ ನಡೆಯೋದು 2026 ಮಾರ್ಚ್ ಮೇಲೆ. ಯಾಕಂತಂದ್ರೆ ನಮ್ಗೆ ಉಸ್ಕೂರು ಮಧುರಮ್ಮನ ಕುರ್ಜ ಐತೆ, ಅದೆಲ್ಲ ಕಳಿಬೇಕು ನನಗೆ. ನಾನು ಅವತ್ತಿಂದ ಏನು ಮಾಡ್ಕೊಂಡು ಬಂದಿದ್ದೀನಿ, ನಾನು ಪ್ರಾಣ ಹೋಗೋವರೆಗೂ ನಾನು ಅದು ಬಿಡಲ್ಲ ರೀ. ಸಪ್ಲಮ್ ಪರಿಚಯ ಮಾಡಬೇಕು. ಯಾವಾಗ? ಈ ಸಲ ಜನವರಿ ಸ್ಟಾರ್ಟಿಂಗಲ್ಲೇ ಬಿದ್ದುಬಿಟ್ಟದು. ಇವಾಗ 1.5 ತಿಂಗಳೇ ನನಗಿರೋದು ದನ ಮೇಸಕ. ಯಾಕ? ಅದು ಬಣ್ಣ ಸ್ವಲ್ಪ ಕೆಟ್ಟವೆ. ನಮ್ಗೆ ಇದು ಕೆಟ್ಟಿರೋ ಬಣ್ಣ ಅಲ್ಲ, ರೂಪಾಯಿ ಬಣ್ಣನೇ ಏಕ್ದಮ್ ನಂಬರ್ 1 ಹಳ್ಳಿ ಕಾರ್ ಅನ್ನೋದು. ನೋಡ್ರಿ ಇದೇ ಬಣ್ಣನೇ, ಇದು ರೂಪಾಯಿ ಬಣ್ಣ ನಂಬರ್ 1 ಹಳ್ಳಿ ಕಾರ್. ಇವಾಗ ಏನಾಗೈತೆ, ಆಕರ್ಷಣೆಗೋಸ್ಕರ ಬಣ್ಣ ಬದಲಾಯಿಸಿ ವೈಟ್ ಮಾಡ್ತಾ ಇರೋದು. ಅರ್ಥ ಆಯ್ತಣ್ಣ? ಹುಟ್ಟು ವೈಟ್ ಬರಲ್ಲ ದನ. ಹುಟ್ಟು ವೈಟ್ ಬಂದ್ರೆ ಕೊಕ್ರೆ ಅಂತೀರಿ ನಾವು. ಬಿಳಿ ಕೊಕ್ರೆ ಹುಟ್ಟುಬಿಟ್ಟೈತಿ ನಿನ್ನ ಮನೆಗ ಅಂತ, ಬಿಳಿ ಕೊಕ್ರೆ. ನೋಡಿ ಇದು ರೂಪಾಯಿ ಬಣ್ಣ, ಒರಿಜಿನಲ್ ಬಣ್ಣ. ಆಮೇಲೆ ಹುಟ್ತಾನೆ ನೋಡಿ, ಆ ರೇಕ್ ಕಾಣಿಸ್ಬೇಕು. ಏನಂತೀರಿ, ಗಂಡ್ರೇಕು ನೋಡು, ಇದು ಕಿಲಾಡಿ ಕಾಣಿಸ್ತೈತಿ ನಿಮ್ಗ. ಒಂದು ಸುಕ್ಕೆ ಎತ್ಕೊಂತು ನೆತ್ತಿ ಇದ್ರ ಮೇಲೆ ಈ ಚಿಲ್ಮಾರಿ ಹಾಕಿ ಗಂಟು ಕಟ್ಟಿರೋದು. ಅದು ಅಡ್ನಾಮ ನನ್ನ ಮನೆಗೆ ಹುಟ್ಟಿದ್ರು ಬೀಜ ಹೊಡಿಯೋದೀನಿ, ನೀನೆ ಬೇರೆಯವ್ರ ಮನೆಗೆ ಹುಟ್ಟು ಅಂತ ಅಡ್ನಾಮ ಅಂತ ಹೇಳ್ತೀನಿ ಅನ್ನೋದೇನಿಲ್ಲ. ನನ್ನ ಮನೆಗೆ ಹುಟ್ಟರು ಬೀಜ ಹೊಡಿಯೋದೀನಿ, ಎತ್ತು ಮಾಡೋದೀನಿ. ಎತ್ತು ಮಾಡಿದಾಗ ಒಂದು ಮಕ ಆಗ್ತೈತೆ, ಅರ್ಥ ಮಾಡ್ರಿ. ಹಂಗೆ ದೊಡ್ಡವ್ರು ಒಂದು ಶಾಸ್ತ್ರ ಹೇಳೋರು, ಮಕದಾಗ ರೇಖ್ ಇಲ್ದಿದ್ದು ಎತ್ತು, ಭುಜದ ಕತ್ತಾಗ ಕಂಠ ಇಲ್ದಿದ್ದು ಎಮ್ಮೆ, ಮಶಾಣದಾಗ ಕೂಡ ಕಟ್ಟಬೇಡ ಅನ್ನೋ ಗಾದೆ. ಏನ? ಮಕದಾಗ ರೇಖ್ ಇಲ್ದಿದ್ದು ಅಮಾಸೆ ಮಕ ಅಂತ ಅದ್ರ ಹೆಸರು. ದನಕ್ಕ ಯಾವ್ದಕ್ಕ ರೇಖು ಮಚ್ಚೆ ಇಲ್ಲ ಅಂದ್ರೆ ಅಮಾಸೆ ಮಕ. ಎತ್ಕ ಕಂಠ ಇರಬೇಕು. ಕಂಠ ಗೊತ್ತಾ? ಒಂದು ವೈಟ್ ಮಾರ್ಕ್ ಬರ್ತದೆ ಹಿಂಗೆ ಎಮ್ಮೆಕ. ಕಂಠ ಇಲ್ದಿದ್ದ ಎಮ್ಮೆ ಕಡೆ ಕೂಡ ಕಟ್ಟಬೇಡ. ಏನ? ಕಂಠ ಇಲ್ದೆಮ್ಮೆ ಕಡೆ ಕಟ್ಟಬೇಡ. ಮಕದಾಗ ಅಮಾಸೆ ಮಕ ಹುಟ್ಟಿರೋದು, ಮಶಾಣದಾಗ ಕಟ್ಟಬೇಡ. ಹಿರೀಕರು ಅವ್ರು ಹೇಳಿರೋ ಪ್ರಕಾರನೇ ನಾವು ನಡ್ಕೊಂಡು ಬಂದಿರೋದು. ಇವಾಗ ಕೆಲವ್ರು ಹೇಳ್ತಾರೆ ಸೋ ಕಾಲ್ಡು ಏನೋ ಓದ್ಬಿಟ್ಟು ನಮ್ಮನ್ನ ಕೆಲವರು ಬೈದಿರೋದು ಉಂಟು. ಸುಳಿಗಳು ಯಾಕೆ ನೋಡ್ತೀರ? ಎಲ್ಲಾನು ಯಾಕೆ ನಂದೀಶ್ವರನಾಗಿಲ್ಲ, ಬಸವಣ್ಣ ದೇವರಾಗಿಲ್ಲ, ಈಶ್ವರನ ಮುಂದೆ ಕುತ್ಕೊಂಡಾಗ ಯಾಕೆ ಎಲ್ಲರಿಗೂ ಅವಕಾಶ ಬಂದಿಲ್ಲ? ಹೇಳ್ತೀನಿ ಕೇಳ್ರಿ ಕತೆ. ಅದ್ರಕ್ಕೊಂದು ಬಸವಣ್ಣ ದೇವ್ರಕ ಈಶ್ವರನ ಹೇಳ್ ಕಳಿಸ್ತಾನೆ ಭೂಲೋಕಕ್ಕೆ ಹೋಗ್ಬಿಟ್ಟು, ನಂದೀಶ್ವರ ಹೋಗಿ ನೀನು ಸಾರ್ಬಿಟ್ಟು ಬರಬೇಕು. ಏನಂತ ಸ್ವಾಮಿ? ಹೋಗಿ ದೊಡ್ಡವ್ರಿಗೆಲ್ಲನೂ 2 ಊಟ, ಮಕ್ಕಳಿಗೆಲ್ಲ 3 ಊಟ ಹೇಳ್ಬಿಟ್ಟು ಬಾ ಹೋಗಂದಂತೆ. ಇಲ್ಲಿ ಭೂಲೋಕಕ್ಕೆ ಬಂದಂತೆ ಇದು ನಂದಿ ಬಸವಣ್ಣ ಬಂದು ನೋಡ್ಬಿಟ್ಟು, ಏನು ಮಕ್ಕಳು ಊಟ ತಿಂತಾ ಇದ್ರೆ ಅರ್ಧ ಹೊಟ್ಟೆ ಗೊತ್ತೈತಂತೆ, ಅರ್ಧ ಕೆಳಗೆ ಓದ್ತದಂತೆ. ಅಯ್ಯೋಯ್ಯೋ ಇದು ನಾನು ಕಣ್ಣಾಗ ನೋಡ್ಲಾಡೆ ಅನ್ಬಿಟ್ಟಿದ್ದು. ಮಕ್ಕಳಿಗೆಲ್ಲ ದೊಡ್ಡವ್ರಿಗೆಲ್ಲ 3 ಊಟ, ಮಕ್ಕಳಿಗೆಲ್ಲ ತಿಂದಂಗೇನೆ ಅನ್ಬಿಟ್ನಂತೆ. ಮೇಲ್ಕ್ ಹೋದ್ನಂತೆ, ಹೇಳ್ಬಿಟ್ಟು ಬಂದೇನೋ ನಂದಿ ಅಂದಂತೆ. ಹ್ಞೂ ಸ್ವಾಮಿ ಅಂದಂತೆ. ಏನು ಹೇಳ್ದೆ ಅಂದಂತೆ. ಸ್ವಾಮಿ ಅಲ್ಲಿ ಹೋಗಿ ನೋಡ್ಬಿಟ್ಟು ನಾನು ಕಣ್ಣು ತಡಿಲಾರಿಲ್ಲ, ದೊಡ್ಡವ್ರಿಗೆಲ್ಲ 3 ಊಟ, ಮಕ್ಕಳಿಗೆಲ್ಲ ಉಂಡಂಗೆ ಅನ್ಬಿಟ್ಟೆ ಸ್ವಾಮಿ ಅನ್ನಂತೆ. ದುಡ್ದಾಕೋರು ಯಾರೋ ದುಡ್ದಾಕೋರು ಅದು ಏಗಿರಿಸುವಂತೆ ಕಾಲಾಗ. ಏನ ಏಗಿರಿಸುವಂತ ಬಂದು ಬಿದ್ದಿದ್ದು ಭೂಲೋಕದಾಗ ಬಿದ್ದು ಇವತ್ತು ನಮ್ಮ ಜೊತೆಗೆ ಅವನೇ ಬಸವಣ್ಣ ದೇವ್ರು ದುಡಿಯಾಕ ಎಗಲ್ ಕೊಟ್ಬಿಟ್ಟು ಅವಾಗ ಏನಾಯ್ತು ಸ್ವಾಮಿ, ನಿನ್ ಮುಂದೆ ಕಲ್ಲಾಗಿದ್ದಿದ್ರೆ ನಾನು ಎಷ್ಟೋ ಚೆನ್ನಾಗಿತ್ತು. ಈ ನರ್ಮನುಷ್ಯರು ಎಗಲ್ ಕಿತ್ತೋಗಿ ರಕ್ತ ಸೋರ್ದು ಗೀವ್ ಸೋರ್ದ್ರು ನಾನು ಬಿಡ್ತಾ ಇಲ್ಲ ಸ್ವಾಮಿ, ನೊಗ ಕಟ್ಟು ಉಳಿಸ್ತಾವ್ರೆ, ನನ್ನ ಕೈಯಾಗಲ್ಲ ಅಂದಂತೆ. 4 ಕಾಲು ಚಾಚಬೇಡ. 4 ಕಾಲು ಯಾವಾಗ ಚಾಚಬೇಕು?
ನಿನಗೆ ಯಾರ ಮನೆಗೆ ಹೋಗಿ ಇಂಡಿ ಬೂಸ ಇಕ್ಕಿ ಸಾಕಿ ನಿನ್ನ ಸಲುತ್ತಾರ ಅವ್ರ ಮನೆಗೆ 4 ಕಾಲು ಚಾಚ ಅವ್ರ ಮನೆಗೆ ಐಶ್ವರ್ಯ ಆಗಿ ಬದುಕ್ತೀಯ ಏನ ಮಲಗಿ 4 ಕಾಲು ಚಾಚ್ತಾ ಇದ್ ಗೊತ್ತಾ ನಾನು ಹೇಳಿದ್ದೀನಿ 100 ಕೋಟಿ ಭಾಗ್ಯ ಬಂದ್ ಬಿದ್ದಂಗೆ ಅಂತ 4 ಕಾಲು ಮಲಗಿ ಚಾಚಬೇಕು ಓರಿ ಅವತ್ತು ನಿನ್ನ ಮನೆಗೆ ಭಾಗ್ಯ ಬಂದ್ ಬಿದ್ದಂಗೆ 4 ಕಾಲು ಇನ್ನೊಂದು ಹತ್ರ ಚಾಚ್ತದೆ ಅವಾಗ ಅದಕ್ಕೆ ಜೀವ ಇಲ್ಲ ಅಂತ ಅರ್ಥ ಆಯ್ತಾ? 2 ಹತ್ರ ಕಾಲು ಚಾಚೋದು ಬಸವಣ್ಣ ದೇವರು 4 ಕಾಲು ಒಂದು ನಿನ್ನ ಅರ್ಸಾಕ ಇನ್ನ ಒಂದು ಈ ಭೂಲೋಕ ಬಿಟ್ಟು ಮೇಲಕ್ಕೆ ಹೋಗಕ ಇದಾಗೋಯ್ತಲ್ಲ ಕಳಿಸ್ಬಿಟ್ರೆ ಕೆಳಕ ಭೂಲೋಕಕ್ಕೆ ಬಂದ್ಬಿಟ್ಟ ನೋವು ಎಗಲೂರು ಇರಕ್ಕಾಗಿಲ್ಲ ಏನ್ ರಕ್ತ ಗಿವು ಸುರಿತದೆ ಈಶ್ವರನ್ ಕೇಳ್ದ ಈಶ್ವರನ್ ಇಟ್ಕೊಂಡು ಮೇಲ್ ನಿಂಕನೇನೆ ಭೋಗನಂದೀಶ್ವರನ್ ಕಳಿಸ್ನಂತೆ ಏಯ್ ಭೋಗನಂದೀಶ್ವರ ಇಂದರ ಹೋಗಿ ಎಗಲ್ ಕುಜೋಗ ಬಸವಣ್ಣಕ ಅಂತ ಅಂದ್ಬಿಟ್ಟು ಮುದ್ದು ಕಟ್ಟು ಕಳಿಸಿದ್ರೆ ಇದು ಅಂದಿ ಇದ್ರ ಬುದ್ಧಿ ಏನು ಖುಷಿ ಅಷ್ಟೇ ಮಾಡ್ಬೇಕಲ್ಲ ದಾರಿನಾಗ ಬರ್ತಾನೆ ಮೂಸ್ಬಿಡ್ತಂತೆ ಮೂಸಿದ ತಕ್ಷಣ ಅದ್ರಾಗಿರೋ ಶಕ್ತಿ ಎಲ್ಲ ಇದ್ರ ಮೂಕ್ ಹೋಗ್ಬಿಟ್ಟು ಮರ್ಗಟ್ಬಿಡ್ತು ಅದಕ್ಕೇನೇನೆ ಅಂದಿ ಬೆಟ್ಟನ್ ಬೇಕಾದ್ರೆ ಹೊಡಿತದೆ ಮೂಗಾಗ ಅರ್ಥ ಮಾಡ್ರಿ ಓರೀಕ ಎಗಲು ಬೆನ್ನು ಭುಜ ಅವಾಗ್ಲೇನೇನೆ ಈ ಕಾಡು ಮರ ಇಕ್ಕದವಾಗ ಮುಂದಕ್ಕೆ ಹೋಗ್ಬಾರ್ದಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಶಿವನ್ ರೂಪದಲ್ಲಿ ಬಂದಿರೋದು ಅರ್ಥ ಆಯ್ತಾ ನಿಮ್ಗ ಇವತ್ತೇನ್ ನಾವು ಭುಜ ಅಂತ ಕರಿತೀರಿ ಶಿವನ್ ರೂಪದಲ್ಲಿ ಬಸವಣ್ಣ ಮೇಲೆ ಇವತ್ತು ಮೇರಿತಾ ಇರೋದು ಅದು ಯಾವತ್ತ ಮಣ್ಣಕ್ಕೆ ಇಕ್ಕಿರೋದು ನೋಡಿದ್ದೀರ ನೀವು ಮಣ್ಣಕ್ಕೆ ಎಷ್ಟೇ ಮಲಗಲಿ ಓರಿ ಅದು ಹೋಗಿ ಮಣ್ಣಕ್ಕೆ ಟಚ್ ಆಗಲ್ಲ ನೋಡಿದ್ದೀರ ಗಮನಿಸಿದ್ದೀರ ನೀವು ಬಸವಣ್ಣ ದೇವರು ಇವತ್ತು ಶಿವನ್ನ ಒತ್ಕೊಂಡು ಮೆರಿತಾ ಇರೋದು ನಮ್ಮನ್ನ ಮೆರೆಸ್ತಾನೆ ಯಾವಾಗ ಕೊಮ್ಮನ ಕಾಲ್ಶ ಇಕ್ಕಿ ನೀನ್ ಕರೆಕ್ಟಾಗಿ ಸಾಕಿದ್ರೆ ಇಲ್ಲ ತಾನೆ ಕಾಲು ಲಾಳ ಹಾಕಿ ತುಳ್ದಾಕ್ತಾನೆ ಇವಾಗ ಕೆಲವ್ರೆಲ್ಲಾನು ಕಾಲುಗಳು ಲಾಳ ಆಗಕ್ಕೆ ರೆಡಿ ಆಗವ್ರೆ ಕೆಲವ್ರು ಕಟ್ಕೊಂಡವನೆ ಇನ್ನ ಕೆಲವ್ರು ಕಟ್ಟಿಲ್ಲ ಅದು ಯಾವಾಗ ಕಟ್ತಾನೆ ಕಟ್ಲೆ ನಮ್ಮನ್ನಂತೂ ಆ ಸ್ವಾಮಿ ಕಾಲ್ಶ ಇಕ್ಕೇ ಮೆರೆಸಿರೋದು ಇವತ್ತು ಮೆರೆಸ್ತಾವನೆ ನಾನು ಸಾಯೋವರೆಗೂ ನಾನು ಮೆರೆಸ್ತಾನೆ ಸಾಯೋವರೆಗೂ ನಾನು ಅಯ್ಯಪ್ಪನ ಸೇವೆ ಮಾಡಕ ನಾನು ಸಿದ್ಧ 100 ಜನ 100 ಮಾತು ಹೇಳ್ಕೊಂಬೋದಣ್ಣ ಇಲ್ಲಿ ಬಂದು ಕಷ್ಟ ಸುಖ ನಿಂತು ನೋಡಿದ್ರೆ ಗೊತ್ತಾತೈತೆ ಅವ್ರ ವಾಸ್ತವ ಏನು ಅಂತ ಅಂದ್ಬಿಟ್ಟು ಆವಾಗ ಭೋಗನಂದೀಶ್ವರನ್ಗೆ ಹೇಳಿ ಕಳಿಸಿದ್ರೆ ಅವನು ಬಂದು ಅದನ್ನ ಮೂಸ್ಬಿಟ್ಟು ಮರಗಟ್ಬಿಟ್ಟು ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಕಲ್ಲು ಪುಡಿ ಆಗೋಯ್ತಂತೆ ಬಂದ್ಬಿಡ್ತು ಬಸವಣ್ಣಕ್ಕೆ ಬಂದಿರೋ ಶಕ್ತಿ ನನಗೆ ಬಂದ್ಬಿಡ್ತು ಅಂದ್ಬಿಟ್ಟು ಭೂಲೋಕಕ್ಕೆ ಬಂದ್ಬಿಟ್ಟು ಸುಮ್ಮನೆ ಅದನ್ನ ಉಜ್ಜಿದ್ನಂತೆ ಏನು ಇಲ್ಲ ಅದ್ರ ಪವರ್ ಆಗೋಯ್ತಲ್ಲ ತಿರ್ಗಾ ಮೇಲ್ಕ್ ಹೋದ್ನಂತೆ ಏನೋ ಭೋಗನಂದೀಶ್ವರ ಇದು ನಾನು ಕೊಟ್ಟಿದ್ ಮದ್ದು ಕೊಟ್ಟೇನೋ ಅಂದ್ರೆ ಈ ಬಸವಣ್ಣ ಅಳ್ತಾವನೆ ತಿರ್ಗಾ ಕೆಳಗೆ ನಡೆದಿಲ್ಲಲ್ಲ ಏನು ಆವಾಗ ಅಲ್ಲಿ ಕಣೆ ತಥಾಸ್ತು ಅಂದಂತೆ ಆ ತಥಾಸ್ತು ಅಂದವಾಗ ಸ್ವಾಮಿ ನಾನು ಯಾವಾಗೂ ನೀನ್ ಜಪ ಮಾಡ್ಕೊಂಡಿದ್ರಿ ಇವ್ರು ಉಳ್ಳಾಕ ಮುಳ್ಗೋಲಿಕ್ಕಿದ್ರಂತೆ ಏನೋ ಕಡ್ಡಿನಾಗ ಹೊಡ್ರೆ ಸಾಲದು ಅಂದ್ಬಿಟ್ಟು ಅದಕ್ಕೆ ಮುಳ್ಳು ಚುಚ್ಚಿಬಿಟ್ಟು ಹೊಡೆಯೋದು ದನನ ಅಯ್ಯೋಯ್ಯೋ ಇವ್ರು ಕೊಡೋ ಬಾಧೆ ನಾನು ತಡಿಯೋಕ್ಕಾಗಲ್ಲ ಸ್ವಾಮಿ ಈ ಕಡೆ ನಿನ್ನ ಸ್ಮರಿಸ್ಲಾ ಈ ಕಡೆ ಇವ್ರು ದುಡಿಲ್ಲ ಅಂದಂತೆ ಚಿಂತೆ ಮಾಡಬೇಡ ನಿನ್ನಲ್ಲಿ ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಶಿವನ ರೂಪದಲ್ಲಿ ಬಂದು ಲಿಂಗದ ರೂಪದಲ್ಲಿ ಬಂದು ಬಸವಣ್ಣ ಆಗಲಾಗ ಕುತ್ಕೊಂಡ್ಬಿಟ್ನು ಯಾರೋ ಶಿವನು ಅದಕ್ಕೇನೇನೆ ಫಸ್ಟ್ ಪೂಜೆ ಬಸವಣ್ಣ ದೇವ್ರಿಗೆ ಮಾಡಿ ಶಿವನ ರೂಪದಾಗ ನೋಡ್ತೀರಿ ಅಂದಿನ ಕೊಳಚೆ ಕಚ್ಚಟ ತಿಂದು ನೀನು 4 ಜನತೆ ಈಗ ತೂಚಿ ಅನ್ಸ್ಕೊಂಡು ಬದುಕು ಅಂತ ಅಂದ್ಬಿಟ್ಟು ಅವತ್ತು ಉಗಿದು ಶಿವನು ತುಬುಕಂತ ಉಗಿದು ಭೂಲೋಕಕ್ಕೆ ಬಿಟ್ಟನಂತೆ ಅದ್ರಕ ಕೊಚ್ಚೆ ಕಚ್ಚಡ ಎಲ್ಲ ತಿನ್ಕೊಂಡು ಇವತ್ತು ಅಂದಿ 4 ಜನ ಕೈಗೆ ಬೈಸ್ಕೊಂಡು ಬದುಕ್ತಾ ಇರೋದು ಇವತ್ತು ಜನಗಳಿಗೋಸ್ಕರ ಬಂದು ಮಾತು ಕೊಟ್ಟಿದ್ದು ತಪ್ಪಕ ಬಂದು ನಮಗೋಸ್ಕರ ಹೆಗಲ್ ಕೊಟ್ಟು ದುಡಿತಾ ಇರೋದು ಬಸವಣ್ಣ ದೇವರು ಅರ್ಥ ಮಾಡ್ರಿ ಅದರ್ಕ ಇಲ್ಲಿ ಕತೆ ಕಟ್ಟಿ ಹೇಳಿದ್ರು ಇದಕ್ಕೊಂದು ಅರ್ಥ ಐತೆ ನಿಜವೇನಾ ಇದು ನಮ್ಮ ಹಿರೀಕರು ಹೇಳಿರೋದು ಇದ್ರ ನಾವು ನಡೆಸ್ಕೊಂಡಿದ್ದೀರಿ ಮುಂದಕ್ಕೂ ನಡೆಸ್ಕೊಳ್ಬೇಕು ನಾವು ಬಸವಣ್ಣ ದೇವ್ರನ್ನ ಮೆರೆಸ್ಬೇಕು ಇದೇ ಸಂಕ್ರಾಂತಿ ಹಬ್ಬದಾಗ ನಾವು ಯಾಕೆ ಸಂಕ್ರಾಂತಿ ಹಬ್ಬದಲ್ಲೇನೇ ಮಾಡಬೇಕು ಅದಕ್ಕೊಂದು ಕತೆ ಐತೆ ಅದು ಮುಂದಿನ ದಿನ ಹೇಳ್ತೀನಿ ನೀವು ಕಮೆಂಟ್ ಮುಖಾಂತರ ಇದರಲ್ಲಿ ಏನೋ ತಪ್ಪಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ 1-2 ನಿಮಿಷ ಗ್ಯಾಪ್ ಕೊಡಿ ಮಾಡಿ